ಕೂಡ ತಮಗೆ ಮೀರಿದ್ದನ್ನು ಕೇಳುತ್ತಿರಲಿಲ್ಲ. ತಮಗೆ ಯೋಗ್ಯ ಮಟ್ಟಕ್ಕೆ ಏನು ಅಗತ್ಯ ಇದೆಯೋ ಅದನ್ನೇ ಕೇಳುತ್ತಿದ್ದರು. ಹಸು ಅದನ್ನೇ ಕೊಡುತ್ತಿತ್ತು. ಉಷ್ಣಾಢ್ಯಸ್ಯ ಔದನಸ್ಯಾತ್ರ ರಾಶಯ ಪರ್ವತೋಪಮಾಹ ಮಿಷ್ಟಾನ್ನಾನಿ ಚ ಸೂಪಾಂಶ್ಚ ದಧಿಕುಲ್ಯಾಸ್ತಥೈವ ಚ. ಬಿಸಿ ಬಿಸಿಯಾದ ಅನ್ನ, ಅದರ ರಾಶಿ ಪರ್ವತದಂತೆ ಮೇಲೆ ಹೊಗೆ ಬಿಡ್ತಾ ಇದೆ. ರುಚಿ ರುಚಿಯಾದ ಅನ್ನ, ಬೇಕಾದಷ್ಟು ತುಂಬಿದ ಅನ್ನ. ಸೂಪ ಅಂದರೆ ಇವತ್ತು ನಾವು ಸೂಪ್ ಅಂತ ಹೇಳ್ತೇವಲ್ವ, ಅದೇ ಸೂಪವನ್ನು ಮಾಡಲಿಕ್ಕೆ ಬಂದರೆ ಅವನು ಒಳ್ಳೆ ಅಡಿಗೆಯವನು ಅಂತ ಅರ್ಥ. ಸೂಪ ಮಾಡಲಿಕ್ಕೆ ಬರಲಿಲ್ಲ ಅಂದರೆ ಅವನು ಅಡಿಗೆಯವನೇ ಅಲ್ಲ ಅಂತ. ಅದಕ್ಕೋಸ್ಕರ ಅಡಿಗೆಯವನಿಗೆ ಹೆಸರೇ ಪಾಚಕ ಅಂತ ಒಂದು ಶಬ್ದ ಕೇಳ್ತೇವೆ. ಅದು ಬಿಟ್ಟರೆ ಸೂಪಕಾರ. ಅವನು ಒಳ್ಳೆ ಅಡಿಗೆಯವನು ಯಾವಾಗ ಆಗ್ತಾನೆ ಅಂದರೆ ತರಕಾರಿಯನ್ನು ಚೆನ್ನಾಗಿ ಬಳಸಿ. ಯಾಕೆಂದರೆ ದೇಹಕ್ಕೆ ಬೇಕಾದದ್ದು ತರಕಾರಿಯಿಂದ ಕೂಡಿದ ಆಹಾರದ ಪದಾರ್ಥ ಹೆಚ್ಚು ದೇಹಕ್ಕೆ ಹೋಗಬೇಕು ಅಂತ. ನಮ್ಮ ದೇಹಕ್ಕೆ ಬೇಕಾದ ಎಲ್ಲ ಶಕ್ತಿ ಸಾಮರ್ಥ್ಯಗಳು ತುಂಬುವಂಥದ್ದು ಪದಾರ್ಥಗಳು ಅದು ಸೊಪ್ಪು ತರಕಾರಿ. ಸೊಪ್ಪು ತರಕಾರಿಯನ್ನು ಬಳಸಿ ಸೂಪವನ್ನು ಚೆನ್ನಾಗಿ ಮಾಡಲಿಕ್ಕೆ ಬಂದರೆ ಅದು ಒಂದು ಬಗೆಯ ಸೂಪ ಅಲ್ಲ, ಸೂಪಾನ್, ಬಗೆ ಬಗೆಯ ಸೂಪಗಳು. ಯಾವ ಯಾವ ತರಕಾರಿಗಳಿವೆಯೋ, ಯಾವ ಯಾವ ಧಾನ್ಯಗಳಿವೆಯೋ ಆಯಾ ಧಾನ್ಯಗಳಿಂದ ಅನೇಕ ಥರದ ಸೂಪಗಳನ್ನು ಕುಡಿದು ಅದು ಎಳೆದು ಸ್ವೀಕರಿಸುವಂಥದ್ದಕ್ಕೆ, ಅತ್ಯಂತ ರುಚಿ ಅಂತ ಅನಿಸಿ ಸ್ವೀಕರಿಸುವಂಥದ್ದಕ್ಕೆ ಯೋಗ್ಯವಾದದ್ದು ಅಂತಹ ಸೂಪಗಳನ್ನು ಮಾಡಿಟ್ಟಿದ್ದಾರೆ. ದಧಿಕುಲ್ಯ, ಮೊಸರಿನ ಗಡಿಗೆ, ಕೆನೆಗಟ್ಟಿದ ಮೊಸರು, ಇದನ್ನೆಲ್ಲ ತುಂಬಿದೆ. ನಾನಾ ಸ್ವಾದುರಸಾನಾಂಚ, ಇನ್ನು ಅಂಥದ್ದೇ ನಾನಾ ಬಗೆಯ ಸ್ವಾದವುಳ್ಳ ರಸದಿಂದ ತುಂಬಿದ ಪದಾರ್ಥಗಳು. ಷಾಡವಾನಾಂ ತಥೈವ ಚ, ಮೆಣಸ್ಕಾಯಿ ಥರದ್ದು, ಗೊಜ್ಜಿನ ಥರದ ಪದಾರ್ಥಗಳು. ಭಾಜನಾನಿ ಸುಪೂರ್ಣಾನಿ, ಪಾತ್ರೆಗಳು ತುಂಬಿಕೊಂಡಿದ್ದವು. ಗೌಡಾನಿ ಚ ಸಹಸ್ರಶಃ, ಎಲ್ಲ ಪದಾರ್ಥವನ್ನು ಕೂಡ ಬೆಲ್ಲದಿಂದಲೇ ಮಾಡಿದ್ದು, ಸಿಹಿ ಬಳಕೆಗೆ. ಗೌಡಾನಿ, ಗುಡ ಅಂದರೆ ಬೆಲ್ಲ ಅಂತ ಅರ್ಥ. ಎಲ್ಲ ಪದಾರ್ಥವೂ ಕೂಡ ನಮಗೆ ಇವತ್ತು ಅಭ್ಯಾಸ ಇಲ್ಲ. ಅಯ್ಯೋ, ಬೆಲ್ಲವನ್ನು ಮಾತ್ರ ಉಪಯೋಗಿಸಿ ನಾವು ಪದಾರ್ಥಗಳನ್ನು ಉಪಯೋಗಿಸ್ಲಿಕ್ಕೆ ಸಾಧ್ಯ ಇದೆಯಾ ಅಂತ ಕೇಳುವಂತೆ ಇದೆ. ಆದರೆ ಅದು ಸಾಧ್ಯ ಅಂತ ಅನ್ನೋದು ಕೃಷ್ಣನ ಸನ್ನಿಧಾನದಲ್ಲಿ ನಡೆಯುವ ಅಡುಗೆಯ ಪದಾರ್ಥಗಳ ಸಾಕ್ಷಿ ಇವತ್ತು ನಮ್ಮ ಮುಂದೆ ಇದೆ. ಹಾಗಾಗಿ ಭಗವಂತನಿಗೆ ನಿವೇದಿತವಾದ, ಭಕ್ತರಿಗೆ ಒದಗುವ ಎಲ್ಲ ಪದಾರ್ಥಗಳು ಕೂಡ ಅದು ಗುಡಮಿಶ್ರಿತವಾದಾಗಲೇ ಅದು ಪೂರ್ಣವಾದ ನೈವೇದ್ಯಕ್ಕೆ ಯೋಗ್ಯವಾದದ್ದಾಗುತ್ತೆ. ಅದರಿಂದಾಗಿ ಗೌಡಾನಿ ಚ ಸಹಸ್ರಶಃ ಸರ್ವಮಾಸೀತ್ ಸುಸಂತುಷ್ಟಂ, ಎಲ್ಲರೂ ತೃಪ್ತರಾಗಿದ್ದಾರೆ. ಹೃಷ್ಟಪುಷ್ಟ ಜನಾಯುತಂ, 10,000 ಜನಕ್ಕೂ ಮಿಕ್ಕಿದ ಸೈನ್ಯವನ ಜೊತೆಗಿತ್ತು. ಎಲ್ಲರಿಗೂ ಕ್ಷಣ ಮಾತ್ರದಲ್ಲಿ ತಡ ಮಾಡದೆ ಬಯಸಿದ್ದನ್ನೇ ಬೇಕಾದಷ್ಟು ಕೊಡುವ ವ್ಯವಸ್ಥೆಯಲ್ಲಿ ನಡೆಯಿತು. ಎಲ್ಲರೂ ತೃಪ್ತರಾಗಿದ್ದಾರೆ. ವಿಶ್ವಾಮಿತ್ರ ಬಲಂ ರಾಮ ವಸಿಷ್ಠೇನ ಅಭಿತರ್ಪಿತಂ, ತಾನೇ ಸ್ವತಃ ಅಭಿತರ್ಪಿತಂ, ಯಾರಾದರೂ ಬಡಿಸಿ ಅಂತ ಹೋಗಿ ಬಿಟ್ಟುಕೊಡಲಿಲ್ಲ. ಸ್ವತಃ ತಾನೇ ಮುಂದೆ ಹೋಗಿ ಇವರಿಗಿದನ್ನು ಹಾಕಿ, ಇವರಿಗಿದನ್ನು ಬಡಿಸಿ, ಇದು ಬೇಕಾ, ನೀವು ಸಂಕೋಚ ಮಾಡಬೇಡಿ, ಇದನ್ನೂ ಹಾಕಿಕೊಳ್ಳಿ, ಇಲ್ಲ ಅನ್ನುವ ಒಂದು ಶಬ್ದಕ್ಕಲ್ಲಿ ಅವಕಾಶ ಇರಲಿಲ್ಲ. ಅಂಥ ರೀತಿಯ ಒಳ್ಳೆಯ ತರ್ಪಣ ಅಂದರೆ ತೃಪ್ತಿಯಾಗುವಷ್ಟು ಅವರಿಗೆ ಆಹಾರವನ್ನು ಒದಗಿಸಿದ್ದಾನೆ. ವಿಶ್ವಾಮಿತ್ರೋಪಿ ರಾಜರ್ಷಿ ಹೃಷ್ಟಪುಷ್ಟಸ್ತದಾಭವತ್, ಮೈ ರೋಮ ನಿಮಿರಿ ನಿಂತಿತು, ಹೊಟ್ಟೆ ತುಂಬಿ ಬಂತು, ಮನಸ್ಸು ಕೂಡ ತೃಪ್ತವಾಯಿತು. ಇದೆಲ್ಲವನ್ನು ಕಂಡು ಸಾಂತಃಪುರವರೋ ರಾಜ ಸಬ್ರಾಹ್ಮ ಸಪುರೋಹಿತಃ, ಅವನ ಜೊತೆಗಿದ್ದ ಉಪಾಧ್ಯಾಯರು, ಪೌರೋಹಿತ್ಯ ನಡೆಸ್ತಾ ಇದ್ದವರು, ಸೇನಾಧಿಪತಿಗಳು, ವ್ಯವಹಾರಕ್ಕೆ ಬೇಕಾದ ವಸ್ತುಗಳನ್ನೆಲ್ಲ ತರ್ತಾ ಇದ್ದವರು, ಸೇವಕರು ಎಲ್ಲರೂ ಸೇರಿ ವಿಶ್ವಾಮಿತ್ರನನ್ನು ಅಂದರೆ ವಿಶ್ವಾಮಿತ್ರನ ಜೊತೆಗಿದ್ದುಕೊಂಡು ಒಳ್ಳೆಯ ಆತಿಥ್ಯ ಪಡೆದೆವು ಅಂತ ಕಣ್ಣಿನಲ್ಲೇ ಒಂದು ತೃಪ್ತವಾದ ನೋಟವನ್ನು ಬೀರಿದರು. ಸಾಮಾತ್ಯೋ ಮಂತ್ರಿ ಸಹಿತ ಸಭೃತ್ಯ ಸೂಜಿತಸ್ತದಾ ಯುಕ್ತ ಪರಮಹರ್ಷೇಣ ವಸಿಷ್ಠಮಿದಮಬ್ರವೀತ್, ಹೇಳ್ದ ವಿಶ್ವಾಮಿತ್ರ ವಸಿಷ್ಠರನ್ನು ಕುರಿತು. ಪೂಜಿತೋಹಂ ತ್ವಯಾ ಬ್ರಹ್ಮನ್ ಪೂಜಾರ್ಹೇಣ ಸುಸತ್ಕೃತಃ. ಪೂಜಿತೋಯಂ, ನಿಜವಾಗಿಯೂ ನಾನು ಇಂಥ ಒಂದು ಗೌರವ ಈ ಕಾಡಿನ ನಡುವೆ ಇಷ್ಟು ವೈಭವದಿಂದ ಇಷ್ಟು ಜನಕ್ಕೆ ಯಾವುದೂ ಬಯಸಿದ್ದು ಇಲ್ಲ ಅಂತಾಗದೆ, ಬೇಕು ಅಂತ ಬಯಸಿದಷ್ಟು ಮತ್ತೂ ಅವರಿಗೆ ಅಯ್ಯೋ ಇನ್ನೂ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಬಿಡಬೇಕಷ್ಟೇ ಹೊರತು ಇನ್ನೊಂಚೂರು ಬೇಕಿತ್ತು ಅಂತ ಯಾರಿಗೂ ಅಪೇಕ್ಷಿಸಲಿಕ್ಕೆ ಆಗದಂತೆ ಆತಿಥ್ಯವನ್ನು ಮಾಡಿದ್ದು ತುಂಬ ಸಂತೋಷ ಆಯಿತು. ಶ್ರೂಯತಾಂ ವಿಧಾಸ್ಯಾಮಿ ವಾಕ್ಯಂ ವಾಕ್ಯ ವಿಶಾರದ ಗವಾಂ ಶತಸಹಸ್ರೇಣ ದೀಯತಾಂ ಶಬಲಾಂ ಮಮ. ರಾಜ ಹೇಳ್ತಾನೆ, ವಸಿಷ್ಠರೇ,
ನಿಮ್ಮ ಆತಿಥ್ಯದಿಂದ ತುಂಬ ಸಂತೋಷಪಟ್ಟಿದ್ದೇನೆ. ಈ ಸತ್ಕಾರವನ್ನು ನಾನು ಮರಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನನ್ನ ಕಡೆಯಿಂದ ಒಂದು ಬೇಡಿಕೆ ಇದೆ, ನನ್ನ ಕಡೆಯಿಂದ ಒಂದು ಅಪೇಕ್ಷೆ ಇದೆ. ಶ್ರೂಯತಾಂ ಅಭಿಧಾಸ್ಯಾಮಿ, ಹೇಳ್ತಾ ಇದ್ದೇನೆ ನಾನು. ಈ ವಾಕ್ಯವನ್ನು ನೀವು ಸರಿಯಾಗಿ ಗಮನ ಇಟ್ಟು ಕೇಳಬೇಕು. ಗವಾಂ ಶತಸಹಸ್ರೇಣ, ಶತಸಹಸ್ರ 1,00,000 ಗೋವುಗಳು ನನ್ನ ಅರಮನೆಯಲ್ಲಿದೆ. ಅವೆಲ್ಲವನ್ನು ತಂದು ನಿನಗೆ ಕೊಡ್ತೇನೆ. ಶಬಲೆಯನ್ನು ಅಂದರೆ ಈ ಹಸುವನ್ನು ನನಗೆ ಕೊಟ್ಟು ಬಿಡಿ. ಇದರಿಂದ ನಾನು ರಾಜ್ಯಭಾರ ನಡೆಸಲಿಕ್ಕೆ, ಒಬ್ಬ ರಾಜನಿಗೆ ಪ್ರಜೆಗಳ ಸುಖವನ್ನು ಕಾಪಾಡುವುದು ಬಹಳ ಮುಖ್ಯ. ಆದ್ದರಿಂದಾಗಿ ಅದು ಯಾವಾಗಲೂ ಆರಂಭಗೊಳ್ಳುವಾಗ ಒಳ್ಳೆಯ ಕಾರಣಕ್ಕೆ ಅಂತಲೇ ಆರಂಭ ಆಗುತ್ತೆ. ಆದರೆ ಅದರೊಳಗೆ ಸೇರಿದ ಸ್ವಾರ್ಥ ಎಚ್ಚರಕ್ಕೆ ಬರಲ್ಲ. ಅವನು ಕೇಳಿದ್ದು ನನಗೋಸ್ಕರ ಅಲ್ಲ ಅಂತ. ಆದರೆ ಅದು ಹೋಗ್ತಾ ಹೋಗ್ತಾ ಅದರ ಯೋಚನೆ ಹೇಗೆ ಬೆಳೆಯಿತು ಅಂತ ಅನ್ನೋದನ್ನು ನಾವು ಮುಂದೆ ನೋಡ್ತೇವೆ. ಯೋಚನೆಯಲ್ಲಿ ಅವನು ಕೇಳಿದ್ದು 1,00,000 ಹಸುಗಳನ್ನು ನಾನು ನೀಡ್ತೇನೆ, ನನಗೆ ಈ ಗೋವನ್ನು ಕೊಟ್ಟು ಬಿಡಿ ಅಂತ ಅಷ್ಟೇ ಕೇಳಿದರೆ ತೊಂದರೆ ಆಗ್ತಿರಲಿಲ್ಲ. ಅದನ್ನು ಇನ್ನಷ್ಟು ಬೆಳೆಸ್ತಾ ಹೋಗ್ತಾನೆ. ವಸಿಷ್ಠರ ಮನದ ಅಭಿಪ್ರಾಯವನ್ನು ಅರ್ಥ ಮಾಡಿಕೊಳ್ಳದೆ, ಅಥವಾ ಅರ್ಥ ಆದರೂ ಕೂಡ ಅದನ್ನು ನಿರಾಕರಿಸುವಲ್ಲಿ ಹೆಜ್ಜೆ ಹಾಕ್ತಾನೆ. ಆಗ ವಸಿಷ್ಠರ ಪ್ರತಿಕ್ರಿಯೆ ಹೇಗಿತ್ತು? ಯಾವ ರೀತಿ ವಿಶ್ವಾಮಿತ್ರರು ಇಲ್ಲಿಯ ತನಕ ಪರಮಪ್ರೀತಃ, ಅವರ ಯಜ್ಞ ಯಾಗ, ಅವರಲ್ಲಿರುವ ಆ ಶಿಸ್ತು, ಅದರ ಜೊತೆಗೆ ನಡೀತಾ ಇದ್ದಂಥ ಅಧ್ಯಯನ, ಇದೆಲ್ಲವನ್ನು ಮೆಚ್ಚಿಕೊಂಡವನು ಈಗ ಇದ್ದಕ್ಕಿದ್ದಂತೆ ಎಲ್ಲ ವಿಚಿತ್ರವಾದಂತಹ ವರ್ತನೆಗೆ ಏನು ಕಾರಣ ಆಯಿತು? ಅದು ಹಂತ ಹಂತವಾಗಿ ಹೇಗೆ ಒಳಗಿನಿಂದ ಒಂದು ಪ್ರಭಾವ ಶಕ್ತಿಯುತವಾಗಿ ಬೆಳೀತಾ ಹೋಯಿತು ಅಂತ ಅನ್ನೋದನ್ನು ಮತ್ತೆ ನಾವು ನಾಳೆ ದಿವಸ ಸೇರಿದಾಗ ಸರಿಯಾಗಿ 5 ಗಂಟೆಗೆ ಸೇರೋಣ ಅಂತ ಹೇಳ್ತಾ, ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವ ಬುದ್ಧ್ಯ ಆತ್ಮನಾವ ಅನುಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಎಲ್ಲರೂ ಕೂಡ ಈ ಪ್ರಾರ್ಥನೆಯನ್ನು ನಿರಂತರವಾಗಿ ಮಾಡ್ತಾ, ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ ಅಂತನೋ, ಶ್ರೀಕೃಷ್ಣಾಯ ನಮಃ ಅಂತನೋ, ವೆಂಕಟೇಶಾಯ ನಮಃ ಅಂತನೋ, ರಾಮಾಯಣ ಅಂತನೋ, ಯಾವುದಾದ್ರೂ ಒಂದು, ಅದರಲ್ಲೂ ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ತಿ ನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೇ ಅನ್ನೋದನ್ನು ಸಾಧ್ಯವಾದಷ್ಟು ಹೇಳ್ತಾ, ನಮ್ಮ ಸುತ್ತಲೂ ಒದಗಿರುವಂತಹ ಬಹಳ ಭೀಕರವಾದ ಪರಿಸ್ಥಿತಿಯನ್ನು ತರುವ ಮುನ್ನವೇ ಅದನ್ನು ದೂರೀಕರಿಸುವ ಶಕ್ತಿಯನ್ನು ಭಗವಂತ ಮಂತ್ರದ ಮೂಲಕ, ನಮ್ಮ ನಿತ್ಯ ಪಾಲನೆಯ ಮೂಲಕ, ತಾಳ್ಮೆಗೆಡದೆ ಮನೆಯಲ್ಲೇ ಕುಳಿತುಕೊಳ್ಳುವುದರ ಮೂಲಕ ದಾರಿ ಕೊಟ್ಟಿದ್ದಾನೆ. ಮತ್ತೆ ಬಂದು ದೇವರು ರಕ್ಷಿಸಿಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸರಕಾರದ ಆಜ್ಞೆಯ ರೂಪದಲ್ಲೇ ಭಗವಂತ ನಮಗೆ ಎಚ್ಚರಿಕೆ ಕೊಟ್ಟಿದ್ದಾನೆ. ಇದನ್ನು ತಪ್ಪಿಸಿಕೊಳ್ಳದೆ ನಾವು ಸರಿಯಾಗಿ ಪಾಲಿಸಿದರೆ ಭಗವಂತನೇ ಇದನ್ನು ರಕ್ಷಿಸಿದ, ಭಗವಂತನಿಂದಲೇ ಈ ರಕ್ಷಣೆ ಆಯಿತು ಅಂತನ್ನುವ ನಂಬಿಕೆ ನಮಗೆ ಮುಂದೆ ಒದಗುವುದು ಸಾಧ್ಯ ಆಗುತ್ತೆ. ಅದರಿಂದಾಗಿ ಏನೋ ಎಡವಟ್ಟು, ಅಚಾತುರ್ಯ, ಬೇಜವಾಬ್ದಾರಿತನ ನಡೆಸಿ ಆಮೇಲೆ ದೇವರು ನಮ್ಮನ್ನು ಕಾಪಾಡಲಿಲ್ಲ ಅನ್ನುವ ಒಂದು ನಾಸ್ತಿಕತೆಯ ವಾದಕ್ಕೆ ನಾವು ಇಳಿಯುವುದು ಬೇಡ. ಎಲ್ಲರೂ ಭದ್ರವಾಗಿ ಮನೆಯಲ್ಲೇ ಕುಳಿತು ಸಾಧ್ಯವಾದಷ್ಟು ಒಳಗಿನ ಪ್ರಪಂಚಕ್ಕೆ, ನಮ್ಮ ಮನೆಯಲ್ಲೇ ಇರುವ ಅನೇಕ ವಿಷಯಗಳ ಬಗ್ಗೆ ತಿಳಿಯದೇ ಇದ್ದದ್ದನ್ನು ತಿಳಿಯುವುದಕ್ಕೆ ಪ್ರಯತ್ನಿಸೋಣ. ನಮಸ್ಕಾರ.